ದಿವ್ಯ ವಸಂತ ಮಂದಿ ದರ್ಶನಂ ಬಗ್ಗೆ ಒದರಿ 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 ನರ ಹರ್ಕಂದು ಈಗ ಹೋಗ್ಯಾಳ, ತಲೆ ಮರ್ಸ್ಕೊಂಡು ಓಡೋಗ್ಯಾಳ. ಎಲ್ಲ ಟಿವಿಯರ್ ಹಂಚ್ಕೊಂತಾರಂತ 8 ಲಕ್ಷ ತಗೊಂಡು ಎಲ್ಲರೂ ಹಂಚ್ಕೊಂತವ. ಇಲ್ಲ ಎಲ್ಲಾ ಚಾನಲ್ನೇ ಬರ್ತೈತಿ. ಹಂಗಾರೆ ಈಗ ಎಲ್ಲಾ ಚಾನಲ್ನಾಗೂ ಎಲ್ಲಾ ಚಾನಲ್ನರು ಒಮ್ಮತವಾಗಿ ದರ್ಶನಂದು ಕೊರಿತಾರ ಅಂದ್ರೆ ದರ್ಶನ್ ಹತ್ರ ಡೀಲ್ ಆಗ್ಲಿಲ್ಲ, ದರ್ಶನ್ ಕಡೆ ಯಾರು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ದಿನಾ ಕೊರಿತಾರ. ನಿನ್ನ ಯಾರೋ ಒಬ್ಬಕ್ಕೆ ಹೇಳಿಲ್ಲ ಪಬ್ಲಿಕ್ ಟಿವಿಗೆ. ಏನ್ ಹೇಳಿಲ್ಲಪ್ಪ ಅಂದ್ರೆ, ಈಗ ಊಟ ಸೇರೋದಿಲ್ಲ, ಅದು ಸೇರೋದಿಲ್ಲ, ಈ ಸೇರೋದಿಲ್ಲ ಅಂತಂದ್ರೆ ಮೊದಲು ಕಾನೂನು ಬ್ರೇಕ್ ಮಾಡ್ಬೇಕಾದ್ರೆ ಇದು ತಿಳಿಯಾಗಿರ್ಬೇಕಾಗಿತ್ತು. ಹೌದು, ಅವತ್ತಿಲ್ಲ, ನೀ ರಿಪೇರಿ ಮಾಡ್ತಿ ಈಗ. ಆಗಿದ್ದ ಆಗಿ ಹೋಗ್ಬಿಟ್ಟತಿ, ಸಿಡ್ ಹೊಡೆದು ಹೋಗ್ಬಿಟ್ಟತಿ. ಸಿಡ್ ಹೊಡೆಬೇಕಾದ್ರೆ ಗೊತ್ತಿರ್ಬೇಕು, ಮರದ ಕೆಳಗೆ ನಿಂದ್ರಬಾರ್ದಂತ. ಮರದ ಕೆಳಗೆ ನಿಂತಾನ, ಕುರಿನೂ ಸತ್ತವ, ಕುರಿಕಾಯನೂ ಸತ್ತಾನ ಅಂತ ಇಟ್ಗ. ನಿಂದೇನು ಟಿಟಿ? ಅದಕ್ಕೇನಾಗಬೇಕಾಗೈತಿ ಅಂದ್ರೆ ಇವ್ರು ಸುಧಾರಿಸೋದಲ್ರಿ. ಇವೆಲ್ಲ PUC ಫೇಲ್ ಅದಾವು, ಇವೆಲ್ಲ ಇದನ್ ಮಾಡ್ದವು, ಅರ್ಧಮರ್ಧ ಜರ್ನಲಿಸಮ್ ಮಾಡ್ಕೊಂಡು ಬಂದ್ಬಿಟ್ಟವು, ಕೊರಿತವೆ. ಆಮೇಲೆ ಏನ್ ತಿಳ್ಕೊಂಡಾರವ್ರು ಅಂದ್ರೆ, ನಾವು ಜರ್ನಲಿಸಮ್ ಮಾಡ್ಕೊಂಡು ಪ್ರೆಸ್ ರಿಪೋರ್ಟರ್ಸ್ ಆಗಿ, ಪ್ರೆಸ್ ಇದಾಗಿ, ನಾವು ಮೀಡಿಯಾದವರಾಗಿ ಹಿಂಗ್ ಹಿಡ್ಕೊಂಡ್ ಬಂದ್ಬಿಟ್ರೆ ಎಲ್ಲರೂ ಹೆದರಿ ಓಡಾಡ್ಬಿಡ್ತಾರೆ ಅಂತ ತಿಳ್ಕೊಂಡಾರ. ಇಷ್ಟು ದಿವಸ ಆದಪ್ಪ ಯಾವನೇ ಹಿಂಗ್ ಹಿಡಿಯಕ್ ಬಂದಲ್ಲ ನನಗೆ, ಯಾವನೂ ಬಂದಲ್ಲ ಹಿಡಿಯಕ್. ಹಿಂಗ ಹೋಗಿ ಯಾರ್ಯಾರ್ದೋ ಇದ್ರಿಗೆ ಹಿಡಿತಾರ. ಜೈಲಿಗೆ ಹೋಗಿ ಬಂದಾರ ಇದ್ರಿಗೆ ಏನಂದ್ರು? ಜೈಲಿಗೆ ದಿನ ನೋಡಕ್ ಹೋಗಾರ, ದರ್ಶನ ನೋಡಕ್ ಹೋದವ್ರಿಗೆ ಯಾಕೆ ಹಿಡಿತೀರಿ? ಹೋಗಿ ಆ ವಿಜಯಲಕ್ಷ್ಮಿ ಹಿಡಿಯಕ್ ಹೋಗ್ಯಾರ. ಕುಂಟೆ ಬಿಲ್ಲಾಡಮ್ಮ ಅಂತ ನಾವು ಉಪಯೋಗಲ್ದಾನ, ಯೂಸ್ಲೆಸ್ ಫೆಲೋ. ಇಡೀ ಕರ್ನಾಟಕ ಜನ ಎಲ್ಲ ನೋಡಕ್ ಕುಂಟೆ ಬಿಲ್ಲಿ ಟ್ರೆಂಡ್ ಆಗೈತೆ ಅಂತ ತಿಳ್ಕೊಂಡಾರ. ಅಸಹ್ಯಾಗಿ ಹೆಟ್ಟಿದಾರ ನಿನಗೆ ಅದನ್ನ. ಜಯಪ್ರಕಾಶ್ ಶೆಟ್ಟಿ, ನಿನಗೆ ಹೆಟ್ಟಿದಾರ. ಯು ಆರ್ ಅನ್ಫಿಟ್ ಟು ಕಂಟಿನ್ಯೂ ಆಸ್ ಅನ್ ಆಂಕರ್ ಆಫ್ ದಿ ಪರ್ಟಿಕ್ಯುಲರ್ ಚಾನಲ್. ಆ ಚಾನಲ್ನ ಎಡಿಟರು ನೀನು ಅನ್ಫಿಟ್ಟು, ಯೂಸ್ಲೆಸ್ಸು, ನಿಮ್ಮ ಟಿವಿ ಉಪಯೋಗ ಅಲ್ಲ ಅಂತಂದೇಳಿ 7 ಕೋಟಿ ಜನ ಅದನ್ನು ಟ್ರೋಲ್ ಮಾಡಿದ್ದಾರೆ. ಹುಡುಗಿಯರು ಸಹಿತ ಟ್ರೋಲ್ ಮಾಡವೆ, ಹುಡುಗರು ಸಹಿತ ಟ್ರೋಲ್ ಮಾಡವೆ. ಆ ಟ್ರೋಲ್ ಅಂದ್ರೆ ಅರ್ಥ ಏನಂದ್ರೆ, ಅದು ನಮ್ಮಂತವ್ರನ್ನ ಟ್ರೋಲ್ ಮಾಡಿಕೊಳ್ಳಿ, ಇಂಡಿವಿಜುವಲ್. ನಿಂದು ಒಂದು ನೆಟ್ವರ್ಕ್ ಇಟ್ಕೊಂಡು ಇಡೀ ದೇಶಾದ್ಯಂತ ಎಲ್ಲಾ ದೇಶಗಳಿಗೆ ಹೋಗ್ತಕ್ಕಂಥ ನೆಟ್ವರ್ಕ್ ಅದು. ಇಂಥ ಮಾತು ಮಾತಾಡಿದೆಯಲ್ಲ, ಕುಂಟೆಬಿಲಿ. ನಿಮ್ಮ ಮಕ್ಕಳ ಕೇಳ, ಬುದ್ಧಿ ಕೇಳ, ಶೆಡ್ಡಿಗೆ ಹೋಗೋಣ ಬಾ ಅಂದ್ರೆ ಹೋಮ ಸೆಕ್ಸ್ ಮಾಡಕ ಒಬ್ಬನ್ನೇ ಕರ್ಕೊಂಡು, ಹುಡುಗನ್ನ ಪವಿತ್ರ ತಮ್ಮನ್ನ ಕರ್ಕೊಂಡು ಶೆಡ್ಡಿಗೆ ಹೋಗೋಣ ಬಾ ಅಂತ ಕರಿತೀಯಲ್ಲ, ಯಾವ್ದಗಪ್ಪ ಹೋಮ ಸೆಕ್ಸ? ಇಲ್ಲೊಬ್ಬನ ಹೆಸರು ಹೇಳೋದು ಬೇಡ. ನಾ 6 ಲಕ್ಷ ರೂಪಾಯಿ ಚೆಕ್ ಹಾಕ್ಯಾನ. ಚೆಕ್ ಹಾಕಿದ್ರೆ ರಾಜಿ ಬಂತದು. ಇಬ್ರು ಅವನ ಅಗ್ನಿ ಭಾರಿ ಏನು ಮ್ಯಾಗ್ನಿಂದ ಇಳಿದು ಬಂದು ದೈವ ಭಕ್ತನು ಅನ್ನಂಗಿದ್ದ. ಅವನೇ ಹೇಳಿದ್ದು, ನನ್ನ ಎದುರಿಗೆ ಹೇಳಿದಾನೆ. ರಾಜಿ ಅವರು ಆ ಪಾರ್ಟಿ 4 ಲಕ್ಷಕ್ಕೆ ರಾಜಿ ಕೇಳಿದ್ರು, ಇವನು 1 ಲಕ್ಷಕ್ಕೆ ಹೇಳಿದ. ನಾನು ನಡುವೇನು ಹೇಳಿದೆ, 2 ಲಕ್ಷಕ್ಕೆ ರಾಜಿ ಮಾಡ್ಕೊಂಡು ಹೋಗ್ರಪ್ಪ ಅಂದೆ. ಆಮೇಲೆ ಸರ್ ಅವನಿಗೆ ಒಂದು ಸುಮಾರು 4-5 ವರ್ಷ ನಾನು ಹೋಮೋಸೆಕ್ಸ್ ಮಾಡಿದ್ದೀನಿ, ನಾನು ಹೋಮೋಸೆಕ್ಸ್ ಮಾಡ್ತಾ ಇದ್ದಾನೆ. ಅವನಿಗೆ ಹೋಮೋಸೆಕ್ಸ್, ಅವನಿಗೆ ನಾನು ಆ ಸೆಕ್ಸ್ ಮಾಡಲಿಲ್ಲದಕ್ಕೆ, ಅವನಿಗೆ ಸೆಕ್ಸ್ ಮಾಡಿಸಿದ ರೂಢ ಇದೆ ಅವನಿಗೆ. ಆ ಸೆಕ್ಸ್ ಮಾಡಲಿಲ್ಲದಕ್ಕೆ ನನ್ನ ಚೆಕ್ ಅನ್ನು ಉಪಯೋಗಿಸ್ಕೊಂಡು ಹಾಕಿದಾನೆ ಸರ್ ಅವನು. ಈಗ ಅದಕ್ಕೆ ಒಪ್ಪಿಕೊಂಡ್ರೆ ಆ ಕೇಸ್ ವಾಪಸ್ ತಗೊಂತಾನ. ನೋಡ್ರಿ ಎಲ್ಲಿ ಬಂದಿದೆ ನಮ್ಮದು. ಅವನು ನೋಡಿಬಿಟ್ರೆ ಅಬ್ಬಬ್ಬಬ್ಬ ಯಾವುದೋ ದೊಡ್ಡ ಮ್ಯಾಗ್ನಿಂದ ಬಂದು ಶರಣನೋ, ಅವನ ಡ್ರೆಸ್ಸು, ಅವನ ಕಾವಿ, ಅವನ ಇದು ನೋಡಿಬಿಟ್ರೆ ಅಬ್ಬಬ್ಬ ಅವನ 2 ಕ್ರಿಮಿನಲ್ ಕೇಸ್ನಾಗ ಹೋದಾನೆ. ಸಮಯ ಬಂದ್ರೆ ಹೆಸರು ಹೇಳ್ತಾನೆ ಅವನ್ದು. ಯಾಕಂದ್ರೆ ನನ್ನ ಇದ್ರಿಗೆ ಒಪ್ಪಿಕೊಂಡ ಅವನು ಹೇಳಿದ್ದಾನೆ, ಸತ್ಯನೂ ಕೂಡ ಅದು. ಅವನು ನೋಡಿಬಿಟ್ರೆ ಒಳ್ಳೆ ಆರೋಗ್ಯವಾಗಿದ್ದಾನೆ, ಕಂಪಗದಾನೆ, ಸ್ಮಾರ್ಟ್ ಅದಾನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಎಂತಿಂಥ ಇದ್ರಾಗದವಲ್ಲಪ್ಪ. ಜಯಪ್ರಕಾಶ್ ಶೆಟ್ಟಿ ಅವರೇ, ನಿಮಗೆ ಯಾಕೆ ಶೆಡ್ಗೆ ಹೋಗೋಣ ಬಾ ಅಂತ ಅನ್ನೋದ ಟ್ರೋಲ್ ಮಾಡ್ಯಾರ ಅಂದ್ರೆ ಇದಕ್ಕ. ಒಬ್ಬ ಗಂಡು ಮಗನ್ನ ಶೆಡ್ಡಿಗೆ ನೀ ಕರ್ಕೊಂಡು ಕುಂಟೆ ಬಿಲ್ಲೆ ಅಂದ್ರೆ ಅದ ರಿವರ್ಸ್. ಕುಂಟೆ ಬಿಲ್ಲೆ ಅಂದ್ರೆ ರಿವರ್ಸ್. ಹೋಮಸೆಕ್ಸ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ನೀವು ಕೆಳಗಾಗ್ತೀರ, ನಾವು ಪವಿತ್ರ ಗೌಡನ್ ತಮ್ಮ ಮ್ಯಾಲಕನ ಗೊತ್ತಿಲ್ಲ ಅಂತ ಜನ ಮಾತಾಡ್ತಾರ.
ನೀ ಹೇಳ್ತೀಯಲ್ಲ ಅಂತ ಸುದ್ದಿ ಇದೆ ಅಂತ ಅಜಿತ್ ಹನುಮಕ್ನವ್ರು ಮಾತಾಡ್ತಾನಲ್ಲ. ನೀವು ಹೋಗಿರಲ್ಲ ಅಜಿತ್ ಹನುಮಕ್ನವ್ರ, ನೀವು ಹೋಗ್ರಿ ಶೆಡ್ಗೆ. ನಾವೇನ್ ಬೇಡ ಅಂತವ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಹೋಗ್ರಿ. ಎಲ್ಲಾ ಮೀಡಿಯಾದ್ರು ಒಂದಾಗಿ ಕುಂಟೆ ಬಿಲ್ಲೆ ಆಡಂಗಿದ್ರು ಆಡ್ಕೊಳ್ರಿ. ಕುಂಟೆ ಬಿಲ್ಲೆ ಅಂದ್ರೆ ಅರ್ಥನೇ ಇದು. ಸಾಮಾನ್ಯ ಜ್ಞಾನ ಇಲ್ಲಲ್ಲಯ್ಯ ನಿನಗೆ. ಅಧಿಕಾರಿಗಳು ಹೋಗ್ತಾನೆ ಹೆದರ್ಸ್ತಾನ, ಇವರಿಗೂ ಹೆದರ್ಸ್ತಾನ. ಏನಿದೆ? ವಾಟ್ ದಿ ಪವರ್ಸ್ ಯು ಹ್ಯಾವ್? ವಾಟ್ ಕನ್ಫರ್ಮೇಶನ್ ಯು ಹ್ಯಾವ್? ನೀ ದರ್ಶನನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಕ್ಕೆ ನಿನಗೆ ಏನಯ್ಯ ಮ್ಯಾಂಡೇಟ್ ಇದೆ? ನಾಚಿಕೆ ಆಗಲ್ವಾ? ನಿಮ್ಮ ಮನೆ ಸುದ್ದಿ, ನಿಮ್ಮ ಮನೆ ಹೆಣ್ಮಕ್ಳ ಸುದ್ದಿ ನಾವು ಮಾತಾಡಿದ್ರೆ ಏನಕ್ಕಂತ ಹೇಳು? ದಟ್ ಅಪರಾಧ. ವೀರಪ್ಪನ ಅಪರಾಧ ಮಾಡಿದ್ರೆ ವೀರಪ್ಪನ ಮಗಳು ಇವತ್ತು ಬಿಜೆಪಿ ಒಳಗೆ ಪಾರ್ಟಿ ವರ್ಕ್ ಮಾಡ್ತಾ ಇದ್ದಾಳೆ. ಪವಿತ್ರ ಗೌಡ ಅಪರಾಧ ಮಾಡಿದ್ರೆ ಪವಿತ್ರ ಗೌಡರ ಮಗಳು, ಅಣ್ಣತಮ್ಮಳು, ಅಕ್ಕಂಗಿಯರು, ಫ್ರೆಂಡ್ಸು, ಅವರು ಇವರು ಅವ್ರ ಅಭಿಮಾನಿಗಳು ಇದಕ್ಕೆ ಯಾರು ಸಂಬಂಧ ಬೀಳೋದಲ್ಲ ಅಫೆನ್ಸ್ಗೆ. ನಿನಗೆ ಇನ್ನೊಂದು ಗೊತ್ತಿರಲಿ, ಇನ್ಹೆರಿಟೇಬಲ್ ಅಲ್ಲಿದು ಅಪರಾಧ ಯಾರು ಮಾಡಿರ್ತಾನೆ ಅವನ ಜೊತೆಗೆ ಹೋಗ್ತದೆ. ಹೌದಾ? ಸಿವಿಲ್ ಪ್ರೊಸೀಡಿಂಗ್ಸ್ ಹಂಗಲ್ಲ, ಲೀಗಲ್ ಏರ್ಸ್ ತಗೊಂತವೆ. ಈರಪ್ಪನ್ ಸತ್ತ ಅವನ ಜೊತೆಗೆ ಹೋತ ಅಪರಾಧದ 150 ಮಂದಿ 200 ಮಂದಿ ಕೊಂದದ್ದು. ಅದಕ್ಕೆ ನೀವು ಯಾರ್ಯಾರ್ದಾರ ತಗೊಂಡು ಮೀಡಿಯಾದರು ಹಂಗೆ ಮಾಡಕ್ ಹೋಗ್ಬಾಡ್ರಿ. ದಿವ್ಯಾ ವಸಂತನ ಬಗ್ಗೆ ಮಾಡ್ರಿ. ಕರ್ನಾಟಕ ಪೊಲೀಸ್ ಇನ್ನೊಂದು ಹೇಳ್ತಾನೆ. ಕರ್ನಾಟಕ ಪೊಲೀಸ್ ಈಗ ನಿನ್ನೆ ಅಷ್ಟು ಮಂದಿ ಚರ್ಚೆ ಸೋಷಿಯಲ್ ಮೀಡಿಯಾದಾಗ, ದಿವ್ಯಾ ವಸಂತನ್ ಯಾಕೆ ಹಿಡಿತಾರಲ್ಲ ಪೊಲೀಸರು? ಆ ಏರಿಯಾದ ಚಂದನ್ ಇಲ್ಲ, ACP ಇಲ್ಲ, ಸರ್ಕಾರ ಕೊಡ್ಲಿಲ್ಲ ಸ್ಪೆಷಲ್ ಇದನ್ನ, ಸ್ಪೆಷಲ್ ಅಪಾಯಿಂಟ್ ಮಾಡ್ಲಿಲ್ಲ ಚಂದನ್ ಅವ್ರನ್ನ. ಆಕಿನ ಅರೆಸ್ಟ್ ಮಾಡ್ಲಿ. ಅದಕ್ಕೆ ಯಾರ್ಯಾರು ಪಿನ್ ಅದಾರ, ಯಾವ್ಯಾವ ಹನಿ ಟ್ರ್ಯಾಪ್ ಮಾಡ್ಯಾರ, ಯಾವ್ಯಾವ ಅಧಿಕಾರಿಗಳನ್ನ ಬಲಿ ಬೀಳಿಸ್ಕೊಂಡಾರ, ಎಷ್ಟೆಷ್ಟು ಇವ್ರ ಇದನ್ನ ಎತ್ತಾರ. TRP ಇಂದ ಇವ್ರ ಜೀವನ ನಡೆಯೋದಲ್ರಿ. ಇವ್ರ ಜೀವನ ನಡೆಯವು, ಇವ್ರ ನೆಟ್ವರ್ಕ್ ನಡೆಯೋದು ಅದರಿಂದನೇ. ಈ ಪೇಪರ್ಗಳು ಯಾರು ಪೇಪರ್ ತಗೊಂಡೇನ ಅದರಿಂದ ಏನು ನಡೆಯಂಗಿಲ್ರಿ ಈಗ. ಅಡ್ವರ್ಟೈಸ್ಮೆಂಟು ಇವು ಮತ್ತೊಂದು ಇಂಥವು ವೈಯಕ್ತಿಕವಾಗಿ ತಾವು ರೊಕ್ಕ ಮಾಡ್ಕೊಳಕ್ಕೆ. ಯಾವನ ಬಂದದ್ ನಮಗೋ, ಅಯ್ಯೋ ಯಾವ್ದೋ CD ಐತಿ, ಅದೈತಿ, ಇದೈತಿ, 5 ಲಕ್ಷ ಕೊಡು, 10 ಲಕ್ಷ ಕೊಡು ಅಂತ. ಬಿಡುವಾಗಪ್ಪ CD. ನಾನು ಒಟ್ಟು ನೋಡ್ತಾನೆ ಹೋಗಿ ಹೆಂಗೈತಿ CD. ನಾನು ನೋಡ್ಬೇಕಲ್ಲ. ನಾವು CD ನಾವು ನೋಡೋಣ. ಹಾಕ್ರಿ ಟಿವಿ ನನ್ನ CD ಯಾವನ್ ಬೇಕಾದ್ರೆ ಹಾಕ್ಯಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.